ಜೊತೆಗೆ ಚಪ್ಪಾಳೆಗಳು ಬರಲಿ, ಒಂದು ಒಳ್ಳೆ ಎಲ್ಲರಿಗೂ ನಮಸ್ಕಾರ. ನಾವು ಮೈಸೂರಿನಲ್ಲಿ ಪರಂಪರೆ ಪರಿಸರ ಪಾಠಶಾಲಾ ಅಂತ ಹೇಳಿ ಒಂದು ಕಮ್ಯುನಿಟಿ ಲರ್ನಿಂಗ್ ಸ್ಪೇಸ್ ನ ಕ್ರಿಯೇಟ್ ಮಾಡ್ತಾ ಇದೀವಿ. ಇಲ್ಲಿ ಏಜ್ ಇಸ್ ಜಸ್ಟ್ ಅ ನಂಬರ್ ಅಂತ ಹೇಳಿ ಯಾವುದೇ ಆದ ವಯಸ್ಸಿನ ಅಂತರ ಇಲ್ಲದೆ, ಅದು ಚಿಕ್ಕ ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಅವ್ರಿಗೆ ಖುಷಿ ಕೊಡೋ ಅಂತ ಒಂದು ಕಲಿಕೆನ ಅವ್ರು ಮಾಡ್ತಾ, ಗಾಂಧೀಜಿ ಅವ್ರು ಹೇಳಿದ್ರು ನಹಿ ತಾಲೀಮ್ ಅಂತ ಒಂದು ಕಾನ್ಸೆಪ್ಟ್ ನ ಮಾಡಿದಾಗ ಕಲಿಯೋದಕ್ಕೆ ಅಂತ ಬೇರೆ ವಯಸ್ಸಿರಲ್ಲ, ದುಡಿಯೋದಕ್ಕೆ ಅಂತ ಬೇರೆ ವಯಸ್ಸಿರಲ್ಲ ಅಂತ. ಹಾಗೆ ಕಲಿತಾನು ನಾವು ದುಡಿತಾನು ನಾವು ಕಲಿಬಹುದು, ಇಲ್ಲ ಕಲಿತಾ ಇರ್ಬೇಕಾಗತ್ತೆ. ಅದನ್ನೇ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರು ಹೇಳ್ತಾರೆ, ಇಫ್ ಯು ಆರ್ ನಾಟ್ ಅಪ್ಡೇಟೆಡ್ ಯು ಆರ್ ಔಟ್ಡೇಟೆಡ್ ಅಂತ. ಸೊ ಕಲಿಕೆಗೆ ಕೊನೆ ಇಲ್ಲ ಅಂತ. ಸೊ ಹಾಗಾಗಿ ಕಲಿಕೆ ಯಾವ ರೀತಿಲಿ ಆಗ್ಬೇಕು, ನನ್ನ ಮನಸ್ಸಿಗೆ ಖುಷಿ ಕೊಡೋ ರೀತಿಲಿ ಆಗ್ಬೇಕು. ಸೊ ಪ್ರತಿಯೊಬ್ಬರಿಗೂ ಒಂದು ಇನ್ನರ್ ವಾಯ್ಸ್ ಅಂತ ಇರುತ್ತೆ, ನನಗೆ ಈ ತರದ ಆಸೆ, ಇದನ್ನ ನಾನು ಜಾಸ್ತಿ ಕಲಿಬೇಕು, ಇದರಲ್ಲಿ ನನ್ನ ಜೀವನ ನಾನು ಕಾಣ್ಕೋಬೇಕು ಅನ್ನೋದಿರುತ್ತೆ. ಬಟ್ ಕಾರಣಾಂತರಗಳಿಂದ ಬೇರೆ ಕನ್ವೆನ್ಷನಲ್ ಮೆಥಡ್ಗಳಲ್ಲಿ ನಾವು ಅದನ್ನ ಫಾಲೋ ಮಾಡಿ ನಮ್ಮ ಖುಷಿನ ನಾವು ಮರೆತು ಜೀವನ ಮಾಡ್ತಿರ್ತೀವಿ. ಹಾಗಾಗಿ ಆ ತರ ಬೇಡ, ಲೈಫ್ ಇಸ್ ಸೆಲೆಬ್ರೇಷನ್, ಅದು ಪ್ರತಿ ಕ್ಷಣನೂ ಆಗ್ಬೇಕು, ಪ್ರತಿ ದಿನನೂ ಆಗ್ಬೇಕು ಅಂತ ನಾವು ಒಂದಷ್ಟು ಫ್ಯಾಮಿಲಿಗಳು ಮೈಸೂರಲ್ಲಿ ಕೂತು ಅದ್ರ ಬಗ್ಗೆ ಒಂದು ಚರ್ಚೆಗಳನ್ನ ಮಾಡಿ ಇವಾಗ 3 ಫ್ಯಾಮಿಲಿಗಳು ಪರಂಪರೆ ಪರಿಸರ ಪಾಠಶಾಲಾ ಅಂತ ನಾವು ಶುರು ಮಾಡ್ತಾ ಇದೀವಿ. ಅದನ್ನೇ ಮೊದಲನೇ ಹೆಜ್ಜೆ ಆಗಿ ಇವತ್ತು ಒಂದು ನಮ್ಮ ಬೇರೆ ಪರಿವಾರದವ್ರನ್ನೆಲ್ಲ ಕರೆಸಿ ಇವತ್ತು ಒಂದು ಇನಾಗ್ರೇಷನ್ ಇಟ್ಕೊತಾ ಇದೀವಿ. ಕಲಿಕೆ ಅಂತ ಹೇಳಿ ಈಗ ನಾವು ಬೇರೆ ಸ್ಕೂಲ್ಗಳಿಗೆ ಕಂಪೇರ್ ಮಾಡಕ್ಕೆ ಹೋದ್ರೆ ನಮ್ಗೆ ಏನಾಗುತ್ತೆ, ಅಲ್ಲಿ ಒಂದು ಟೀಚರ್ ಅಂತ ಇರ್ತಾರೆ, ಅವ್ರೊಂದು ಸಬ್ಜೆಕ್ಟ್ ಅಂತ ಗೊತ್ತಿರುತ್ತೆ, ಅದನ್ನ ಮಕ್ಳಿಗೆ ಹೇಳ್ಕೊಡ್ತಿರ್ತಾರೆ. ಇಲ್ಲಿ ಹಾಗಿರಲ್ಲ, ಇದು ರಿವರ್ಸ್ ಇಂಜಿನಿಯರಿಂಗ್ ತರ. ಮಕ್ಳಿಗೆ ಏನ್ ಆಸಕ್ತಿ ಇರುತ್ತೆ ಅದನ್ನ ಯಾರ ಹತ್ರ ಹೋಗಿ ಕಲಿಬೇಕು ಅದನ್ನ ಅವರೇ ಗುರುತಿಸ್ಕೋತಾರೆ. ಈಗ ನಾಲೆಜ್ ಇಸ್ ಇನ್ ದ ಟಿಪ್ ಆಫ್ ದ ಫಿಂಗರ್. ಇವತ್ತು ಒಂದು ಆಪರೇಷನ್ ಕೂಡ ನಾವು ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡ್ಕೋಬಹುದು. ಸೊ ದೊಡ್ಡವರಾಗಿ ನಾವು ವಿ ಹ್ಯಾವ್ ಟು ಜಸ್ಟ್ ಶೋ ದ ಇನ್ಸೈಟ್ ಆಫ್ ಇಟ್. ಸೊ ಆ ಒಂದು ಕರ್ತವ್ಯನ ದೊಡ್ಡವರಾಗಿ ನಾವು ಮಾತ್ರ ಮಾಡೋಣ. ಜೊತೆಗೆ ಕೆಲವು ಸಲ ಏನಾಗುತ್ತೆ ಅಂದ್ರೆ ನಾವು ಮಕ್ಕಳಿಗೆ ಹೇಳ್ಕೊಡಕ್ಕೆ ಅಂತ ನಾವು ಶುರು ಮಾಡ್ತೀವಿ, ಆದ್ರೆ ನಾವೇ ಮಕ್ಕಳಿಂದ ಕಲ್ತಿರ್ತೀವಿ. ಸೊ ಈ ಒಂದು ಸಣ್ಣ ಒಂದು ಅಬ್ಸರ್ವೇಷನ್ ನಾವು ಮಾಡಿ, ಸೊ ಏಜ್ ಇಸ್ ಜಸ್ಟ್ ಅ ನಂಬರ್, ಅದು ದೊಡ್ಡವರಾಗಿರ್ಬೋದು ಚಿಕ್ಕವರಾಗಿರ್ಬೋದು, ಕಲಿಯೋದಕ್ಕೆ ಕೊನೆ ಇಲ್ಲ ಅಂತ ಹೇಳಿ ನಾವೆಲ್ಲರೂ ಒಂದು ಕುಟುಂಬದವರೆಲ್ಲ ಸೇರ್ಕೊಂಡು ನಾವು ಕಲಿತಾ ಹೋಗ್ತಾ ಇದ್ದೀವಿ. ಇದು ಇವತ್ತು ಕಾರ್ಯಕ್ರಮದ ಉದ್ದೇಶಕ್ಕೆ ಮಾತ್ರ ಈ ಜಾಗದಲ್ಲಿ ಮಾಡ್ತಾ ಇದೀವಿ. ಇದು ಒಂದು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಸ್ಕೂಲ್ ಆನ್ ವೀಲ್ಸ್. ಸೊ ಇದಕ್ಕೆ ಒಂದು ನಿರ್ದಿಷ್ಟವಾದ ಒಂದು ಜಾಗ ಅಂತ ಇರಲ್ಲ. ಸೊ ಈಗ ನಮ್ಮಲ್ಲಿ ಈಗ 5 ಮಕ್ಕಳಿದ್ದಾರೆ, ನಮ್ಮ 3 ಕುಟುಂಬದಿಂದ 5 ಮಕ್ಕಳಿದ್ದಾರೆ. ಈಗ ಒಬ್ರಿಗೆ ಕೃಷಿ ಮೇಲೆ ಆಸಕ್ತಿ ಇರುತ್ತೆ, ಇನ್ನೊಬ್ರಿಗೆ ಏರೋಸ್ಪೇಸ್ ಮೇಲೆ ಆಸಕ್ತಿ ಇರುತ್ತೆ, ಇನ್ನೊಬ್ರಿಗೆ ಕಲೆ ಮೇಲೆ ಆಸಕ್ತಿ ಇರುತ್ತೆ, ಇನ್ನೊಬ್ರಿಗೆ ಜರ್ನಲಿಸಂ ಮೇಲೆ ಆಸಕ್ತಿ ಇರುತ್ತೆ. ಸೊ ಈ ತರದ್ನ ಅವರು ಅರ್ಥ ಮಾಡ್ಕೊಂಡು ಅದರಲ್ಲಿ ಡೀಪ್ ಡೈವ್ ಮಾಡ್ತಾ ಹೋಗ್ತಾರೆ. ಈಗ ಜರ್ನಲಿಸಂಗೆ ಅಂತ ಬಂದ ತಕ್ಷಣ ನಾವು ಯಾವ್ದೋ ಒಂದು ಮೀಡಿಯಾದವ್ರ ಜೊತೆ ಕೊಲಾಬ್ರೇಷನ್ ಮಾಡ್ಕೊಂಡು ಆ ಮಗುನ ಅಲ್ಲಿ ವಾತಾವರಣನ ಅಬ್ಸರ್ವ್ ಮಾಡ್ತಾ ಕಲಿತಾ ಮಾಡ್ಬೋದು. ಹಾಗೆ ಇನ್ನೊಂದ್ ಮಗುಗೆ ಕೃಷಿ ಬಗ್ಗೆ ಇರುತ್ತೆ, ಅವ್ರನ್ನ ಒಂದು ರೈತರಿಗೆ ನಾವು ಸಂಪರ್ಕ ಮಾಡ್ಕೊಡ್ತೀವಿ, ಅಲ್ಲೋಗಿ ಒಂದು ಸಾವಯವ ಕೃಷಿನ ಕಲಿತಾ ಹೋಗ್ತಾರೆ. ಹಾಗೆ ಇದು ನಿರ್ದಿಷ್ಟವಾದ ಪ್ರದೇಶ ಅಂತ ಇರಲ್ಲ. ನನ್ನ ಹೆಸರು ಸುಪ್ರೀತ್ ಅಂತ, ಇವ್ರ ಹೆಸರು ಜಯಪ್ರಕಾಶ್ ಅಂತ, ಇವ್ರ ಹೆಸರು ರವಿ ಅಂತ ಹೇಳಿ. ಈಗ ನಮ್ಮ 3 ಫ್ಯಾಮಿಲಿನೂ ಮೈಸೂರಲ್ಲಿ ಮೊಟ್ಟಮೊದಲ ಬಾರಿಗೆ ಈ ಪ್ರಯತ್ನವನ್ನು ಶುರು ಮಾಡ್ತಾ ಇದೀವಿ. ಇದರದ ಈಗ ಯಾವುದೇ ಒಂದು ಸಂಸ್ಥೆ ಆಗ್ಲಿ ಒಂದು ಹೆಜ್ಜೆ ಇಡಬೇಕಾದ್ರೆ ಒಂದು ವಿಷನ್ ಅನ್ನೋದಿರುತ್ತೆ. ಸೊ ನಮ್ಮ ಈ ಪರಂಪರೆ ಪರಿಸರ ಪಾಠಶಾಲಾದ ವಿಷನ್ ಬಂದು ಈ 23 ವರ್ಷಕ್ಕೆ ದೇಶಕ್ಕೆ ಸ್ವತಂತ್ರ ಬಂದು 100 ವರ್ಷ ಆಗುತ್ತೆ. ಈಗ ನಮ್ಮನೇಲಿ ಒಂದು ಬರ್ತ್ಡೇ ಆಗ್ಲಿ, ಒಂದು ಮದುವೆ ಆಗ್ಲಿ, ಒಂದು ಆಚರಿಸ್ಬೇಕು ಅಂದಾಗ ಮನೆಯವರೆಲ್ಲ ಕೂತು ಅದನ್ನ ಪ್ಲಾನ್ ಮಾಡಿ ಅದನ್ನ ಅಷ್ಟು ಸಂಭ್ರಮಿಸ್ತೀವಿ. ಅಂತದ್ರಲ್ಲಿ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು 100 ವರ್ಷ ಆಗುತ್ತೆ 2047ರಲ್ಲಿ. ಸೊ ಅವಾಗ ನಾವು ಇನ್ನೂ ರೆಸ್ಯೂಮೆ ಇಟ್ಕೊಂಡು ಕೆಲಸ ಹುಡುಕ ಅಂತ ಎಂಪ್ಲಾಯ್ಗಳನ್ನೇ ನಾವು ಮಕ್ಕಳುಗಳನ್ನ ತಯಾರು ಮಾಡ್ಬೇಕಾ, ಇಲ್ಲ ಆ 100 ವರ್ಷ ಸೆಲೆಬ್ರೇಟ್ ಮಾಡ್ಬೇಕಾದ್ರೆ ನಾವು ನಿಜವಾದ ನಾಯಕರುಗಳನ್ನ ಹುಟ್ಟಾಕ್ಬೇಕಾ ಅನ್ನೋ ಒಂದು ಕಲ್ಪನೆ ಮೇಲೆ ಈ ಒಂದು ಹೆಜ್ಜೆನ ನಾವು ಇರ್ತೀವಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರೂತ್ ಜಾಕ್ಲಿನ್ ಅಂತ ಹೇಳಿ, ನಾವು ಮೈಸೂರಿನವರೇ ಪ್ರಾಪರ್. ಇವತ್ತಿನ ದಿನ ಪರಂಪರೆ ಪರಿಸರ ಪಾಠಶಾಲೆ ಬಗ್ಗೆ ಹೇಳ್ಬೇಕಂತಂದರೆ, ಈಗಿನ ಮಕ್ಕಳಿಗೆ ಥಿಯೋರಿಯಾಗಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀವಿ, ಪ್ರಾಕ್ಟಿಕಲ್ ಎಜುಕೇಷನ್ ಆಗಿ ಏನು ಅವ್ನಿಗೆ ಅಷ್ಟಾಗಿ ಗೊತ್ತಾಗ್ತಾ ಇಲ್ಲ. ಸೊ ಅದು ತಿಳಿ ಹೇಳ್ತಾ ಪ್ರಾಕ್ಟಿಕಲ್ ಎಜುಕೇಷನ್ ಜೊತೆಗೆ ನಾವು ಶಿಕ್ಷಣ ಥಿಯೋರಿನೂ ಕೂಡ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಇದೊಂದು ಪ್ರಯತ್ನನ ನಾವು ಮಾಡ್ತಾ ಇದ್ದೀವಿ. ಸೊ ಈಗಾಗಲೇ ನಿಮ್ಗೆ ಗೊತ್ತಿರಬೇಕು, ಈಗಾಗಲೇ ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ, ಎಲ್ಲರಿಗೂ ಅಡ್ಮಿಷನ್ಸ್ ಮೀನ್ಸ್ ಆಪರ್ಚುನಿಟಿಗೋಸ್ಕರ ಓಡಾಡ್ತಾ ಇದ್ದಾರೆ, ನಮ್ಗೆ ಇದೇ ಸ್ಕೂಲಲ್ಲಿ ಅಡ್ಮಿಷನ್ಸ್ ಬೇಕು ಅಂತ. ನಾವೇನು ಮಾಡ್ತಾ ಇದೀವಿ ಅಂತಂದರೆ, ಮಕ್ಕಳಿಗೆ
ಥಿಯರಿ ಜೊತೆಗೂ ಪ್ರಾಕ್ಟಿಕಲ್ ಅಷ್ಟೇ ಇಂಪಾರ್ಟೆಂಟ್ ಅಂತ. ಒಂದು ಮಗುಗೆ ಎಕ್ಸಾಂಪಲ್ ನಾವೇ ಕಣ್ಣಾರೆ ನೋಡಿದಂಗೆ ಒಂದು ಅಂಗಡಿ ಕಳಿಸಿದಾಗ ಒಂದು 50 ರೂಪಾಯಿ ಕೊಟ್ಟು ಕಳಿಸಿರ್ತೀವಿ. ಅದರಲ್ಲಿ ಮಗು ಹೋಗಿ 1 kg ಟೊಮ್ಯಾಟೊ ತೊಗೊಂಡ್ಬರುತ್ತೆ. ಮಿಕ್ಕಿ ಚೇಂಜ್ ಎಷ್ಟು ಇಸ್ಕೊಂಡ್ಬರ್ತಾರೆ ಅಂತ ಮಕ್ಳಿಗೆ ಗೊತ್ತೇ ಇಲ್ಲ ಎಷ್ಟೊಂದು ಜನಕ್ಕೆ. ಇದು ನಮ್ಮ ಸ್ವಂತ ಫ್ಯಾಮಿಲಿಲೂ ಕೂಡ ಆಗಿದೆ ಈ ಎಕ್ಸ್ಪೀರಿಯನ್ಸು. ಮಿಕ್ಕಿ ಒಂದು 20 ರೂಪಾಯಿ ಇದ್ದರೆ 30 ರೂಪಾಯಿ ವಾಪಸ್ ಇಸ್ಕೊಂಡ್ಬರೋದು ಮಕ್ಳಿಗೆ ಗೊತ್ತಿರಲ್ಲ ಎಷ್ಟೊಂದು ಮಕ್ಕಳಿಗೆ. ಅದು ಕೆಲವು ಮಕ್ಳಿಗೆ ಗೊತ್ತಿರುತ್ತೆ, ಹೇಳ್ಕೊಂಡಿರ್ತಾರೆ. ಸೊ ಈ ಒಂದು ಚಿಕ್ಕ ಚಿಕ್ಕ ನಾಲೆಜು ಕೂಡ ಮಕ್ಳಿಗೆ ಇಂಪಾರ್ಟೆಂಟ್. ಸೊ ಇದನ್ನು ನಾವು ಎಲ್ಲ ಮಕ್ಕಳಲ್ಲೂ ಬರಬೇಕು. ಹಾಗೆ ಸಂಸ್ಕೃತಿ ಕೂಡ ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಡೋದಾಗಲಿ, ಮತ್ತು ನಮ್ಮ ಟ್ರೆಡಿಷ್ನಲ್ ಫುಡ್ ಬಗ್ಗೆ ಇರ್ಬೋದು, ಇದೆಲ್ಲ ನಾವು ಈ ಓಪನ್ ಸ್ಕೂಲಲ್ಲಿ ಹೇಳ್ಕೊಡ್ತಾ ಬರ್ತೀವಿ. ಮಕ್ಕಳಿಗೆ ಏನು ನಲಿ ಕಲಿ ಅನ್ನೋದನ್ನು ನಾವು ನಿಜವಾಗ್ಲೂ ಇಲ್ಲಿ ಮಾಡಿಸ್ಬೇಕು. ಮಕ್ಕಳಿಗೆ ಒಂದು ಏನು ಪ್ರಾಕ್ಟಿಕಲ್ ಆಗಿ ಅವ್ರ ಕೈ ಮಾಡಿಸಿ ಅದನ್ನು ಥಿಯರಿ ಆಗೋ ಅವ್ರಿಗೆ ಏನು ವಿದ್ಯಾಭ್ಯಾಸ ಕೊಡಬೇಕು ಅಂತ ಹೇಳಿ ಈ ಪ್ರಯತ್ನ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಈಗಾಗಲೇ ನಮ್ಮ ಹತ್ರ 5 ಜನ ಮಕ್ಕಳಿದ್ದಾರೆ. ನಮ್ಮ ಮಗು ಕೂಡ ಒಂದು ಮಗುವಾಗಿ ಇಲ್ಲಿಗೆ ಸೇರಿಸಿದ್ದೀವಿ. ಸೊ ಇದೇ ರೀತಿ ಮಕ್ಕಳನ್ನ ಪ್ರೋತ್ಸಾಹ ಮಾಡಿ ಒಂದು ಒಳ್ಳೆ ಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೋದು. ಇನ್ನೊಂದು ಏನು ಅಂತ ಹೇಳಿದ್ರೆ ಇದೆ ಓಪನ್ ಸ್ಕೂಲಲ್ಲಿ ಓದಿ ಒಂದು ಒಳ್ಳೆ ಸ್ಥಾನಕ್ಕೆ ಅವ್ರಿಗೆ ಹೋಗ್ಬೋದು. ಎಕ್ಸಾಂಪಲ್ ಡಿಜಿಟಲ್ ಮಾರ್ಕೆಟಿಂಗ್ ಇರ್ಬೋದು, ಈವನ್ ಇಂಜಿನಿಯರಿಂಗ್ ಇರ್ಬೋದು, ಮತ್ತು ಕಾರ್ಪೆಂಟ್ರಿ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು. ಇದು ಒಳ್ಳೊಳ್ಳೆ ಅಭ್ಯಾಸ ಮಾಡಿ ಒಂದು ಒಳ್ಳೆ ಸ್ಥಾನಕ್ಕೆ ಹೋಗ್ಬೋದು. ಅಷ್ಟು ಭರವಸೆನ ನಾವು ಕೊಡ್ತೀವಿ. ಹಾಯ್, ನನ್ನ ಹೆಸರು ಭವದೇವ. ಸೊ ನನಗೆ ರಾಕೆಟ್ ಅಂದರೆ ತುಂಬ ಇಷ್ಟ. ಸೊ ಸುಪ್ರೀತ್ ಸರ್ ನಮಗೆ ಇಸ್ರೋದಲ್ಲಿ ತಗೊಳ್ತಿರೋ ಒಬ್ಬರು ಟೀಚರು ನಮಗೆ ಹೇಳ್ಕೊಡ್ತಾರೆ, ಆಸ್ಟ್ರೋನಾಟ್ಸ್. ಆಮೇಲೆ ಎವ್ರಿ ಸಂಡೇಸು ಎಕ್ಸ್ಪೆರಿಮೆಂಟ್ ಕ್ಲಾಸ್ ಅಂತ ಇರುತ್ತೆ. ಸೊ ಪ್ರಾಕ್ಟಿಕಲ್ಸ್ ಇರುತ್ತೆ. ಸೊ ಲಾಸ್ಟ್ ಸಂಡೇ ನಾವು ವಿನೆಗರ್ ಮತ್ತು ಸೋಡಾದಿಂದ ಒಂದು ರಾಕೆಟ್ ಮಾಡೋಕ್ಕೆ ಹೇಳ್ಕೊಟ್ರು. ಸೊ ಅದಾದಮೇಲೆ ಎವ್ರಿ ಟೈಮ್ ಹಿಂಗಿರುತ್ತೆ. ನಾವು ಇವತ್ತು ಫಸ್ಟು ಏನು ಮಾಡಿದ್ವಿ, ಆಫ್ರಿಕಾಗೆ ಹೋಗಿದ್ವಿ. ಅದಾದಮೇಲೆ ನೆಕ್ಸ್ಟ್ ಸೆಕೆಂಡು ನಾವು ಒಂದು ಡ್ರಾಯಿಂಗ್ ಮಾಡಿದ್ವಿ ಹ್ಯಾಂಡಿಂದ. ಸೊ ಅದ್ರೊಳಗಡೆನೆ ಇದ್ದುದು. ಸೊ ಥರ್ಡ್ ಟೈಮು ನಾವು ಒಂದು ಪಾಯಸ ಮಾಡಿಬಿಟ್ಟು ಹಾಡು ಹೇಳ್ಕೊಂಡು ಎಲ್ಲ ಮಾಡಿದ್ವಿ. ಕಾಶ್ಮೀರ್ ಬೆಳಗ್ಗೆ ನಾವು ಆಸ್ಟ್ರೇಲಿಯಾ ಹೋಗಿದ್ವಿ. ಆಮೇಲೆ ಡ್ರಾಯಿಂಗ್ ಮಾಡಿದ್ವಿ. ಡ್ರಾಯಿಂಗ್ ಮಾಡಾದ್ಮೇಲೆ ಪಾಯಸ ಸಿಂಗಿಂಗ್ ಜೊತೆ ಆ್ಯಕ್ಟ್ ಮಾಡಿಕೊಂಡು ಆಟ ಆಡ್ಕೊಂಡು ಆ ಸ್ಕೂಲಲ್ಲಿ ಸ್ವಲ್ಪ ಕೂರಿಸ್ಬಿಟ್ಟು ಬೈಯೋದು ಮಾಡೋದೆಲ್ಲ, ಮತ್ತು ಜಾಸ್ತಿ ಓದಿಸೋದು ಜಾಸ್ತಿ. ಅದರಲ್ಲಿ ಆಟ ಆಡ್ಕೊಂಡೆಲ್ಲ ಮಾಡ್ತೀವಿ. ಬೇರೆ ಬೇರೆ ದೇಶಕ್ಕೆ ಹೋಗ್ತೀವಿ, ಆಟ ಆಡ್ತೀವಿ, ಬೇಗ ಹೊಂದಿರುತ್ತೆ, ನಾಯಿ ಇರುತ್ತೆ, ಸಂಡೆ ಬೇರೆ ಬೇರೆ ಕಡೆ ಹೋಗ್ತಾರೆ, ಸರ್ಕಲ್ ಸಂಡೆ ಬೇರೆ ಬೇರೆ ಕಡೆ ಹೋಗ್ತಾರೆ. ಹೋದ ದೇಶಕ್ಕೆ ಒಂದು ಹಸು ಮೇಯಿಸೋ ಜಾಗ ऐसा खीर पकाएगा, पाइप में पिएगा, मेरा मेरा पापा ऐसा खीर पकाएगा. ಸೊ ನನ್ನ ಹೆಸರು ಅಶ್ವಿನಿ ಜಯಪ್ರಕಾಶ್ ಅಂತ. ನಾನು ಮೈಸೂರಿನವರು. ನಾನು ಪ್ರೆಸೆಂಟ್ಲಿ PhD ಪರ್ಸ್ಯೂ ಮಾಡ್ತಾ ಇದ್ದೀನಿ. ಅಟ್ ದ ಸೇಮ್ ಟೈಮ್ ನನ್ನ ಹಸ್ಬೆಂಡ್ಗೂ ಹೆಲ್ಪ್ ಮಾಡ್ತೀನಿ. ಈಸ್ ಎ ಸಿವಿಲ್ ಇಂಜಿನಿಯರ್. ಸೊ ಅವ್ರಿಗೂ ಹೆಲ್ಪ್ ಮಾಡ್ತಾ ಇದ್ದೀನಿ. ಹೋಮ್ ಮೇಕರ್ ಕೂಡ. ತುಂಬ ಡಿಫ್ರೆನ್ಸ್ ಇದೆ ಸರ್. ನಿಮಗೆ ಅನ್ನಿಸ್ಬೋದು ಈಗ ಮಾಡಿರೋ ಸಿಲೆಬಸ್ ಕೆಲವೊಂದ್ಸಲಿ ನಮಗೆ ಅದು ಅವಶ್ಯಕತೆ ಇದೆಯಾ ಅಂತ ಅನಿಸುತ್ತೆ. ಆ ವಯಸ್ಸಿಗೆ ಅವಶ್ಯಕತೆ ಇದೆಯಾ, ಇನ್ನೊಂದು ಅದು ನಮಗೆ ಡೈಲಿ ಲೈಫಿಗೆ ಅದು ಅವಶ್ಯಕತೆ ಇದೆಯಾ ಅಂತ ಇನ್ನೊಂದು ಬರುತ್ತೆ. ಇನ್ನು ಎರಡನೇ ಭಾಗ ತಗೊಂಡ್ರೆ ಅವ್ರ ಕೆರಿಯರ್ ಹೆಂಗೆ. ಆದರೆ ನೀವು ನೋಡಿರೋ ಪ್ರಕಾರ ನೀವು ಇಷ್ಟೇ ಓದಿರಿ, ಫೈನಲಿ ನೀವು ಕಂಪ್ನಿಗೆ ಹೈರ್ ಮಾಡಿ ಏನೇ ಮಾಡಲಿ 6 ತಿಂಗಳು ಅವ್ರಿಗೆ ಹೇಗೆ ಬೇಕು ಅವ್ರು ಟ್ರೈನ್ ಅಪ್ ಮಾಡ್ಕೊಂಡು ಕಳಿಸ್ಕೊಡ್ತಾರೆ. ಸೊ ನೀವು ತಗೊಂಡಿರೋ ಸರ್ಟಿಫಿಕೇಟ್ ಏನು, ನೀವು ಅಷ್ಟೆಲ್ಲ ಓದಿ ಮಾರ್ಕ್ಸ್ ತೊಗೊಂಡೆಲ್ಲ ಸರ್ಟಿಫಿಕೇಟ್ ತೊಗೊಂಡಿದ್ದಾರೆ. ಸೊ ಡೈರೆಕ್ಟ್ಲಿ ನಿಮ್ಗೆ ಯಾರು ಕೆಲಸ ಕೊಡ್ತಿಲ್ಲ, ಇಂಟರ್ವ್ಯೂ ಮಾಡ್ತಾರೆ. ಇಂಟರ್ವ್ಯೂ ಆದಮೇಲೆ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಮಾಡ್ತಾರೆ, ಅಲ್ಲಿ ಮತ್ತೆ ಟ್ರೈನಿಂಗ್ ಪೀರಿಯಡ್ ಅಂತ ಕಳಿಸ್ತಾರೆ. ಸೊ ಅವಶ್ಯಕತೆ ಇಲ್ಲ ಅನ್ನಿಸ್ತು ಸರ್. ಸೊ ಆ ಮಕ್ಕಳಿಗೆ ಒಬ್ಬೊಬ್ಬರು ಮಕ್ಕಳಿಗೆ ಒಂದೊಂದು ಸ್ಕಿಲ್ಸ್ ಇರುತ್ತೆ. ನಾವು ಪೇರೆಂಟ್ಸ್ ಏನು ಮಾಡ್ತೀವಿ, ಮುಂಚಿಂದ ಒಂದು ಬಂದ್ಬಿಟ್ಟಿದೆ, ಅಕ್ಕಪಕ್ಕದವ್ರು ಏನು ಹೇಳ್ತಾರೆ, ಅವನ ಮಗ ಇಂಜಿನಿಯರ್ಗೆ ಹೋದ, ಅಮೆರಿಕಕ್ಕೆ ಹೋದ, ಲಕ್ಷ ಲಕ್ಷ ಸಂಪಾದನೆ, ಹಾಗೆ ಹೇಳ್ತಾರೆ ಹೊರತು ನಿನಗೇನು ಬೇಕು ಮಗನೇ, ನಿನ್ಗೇನು ಬೇಕು ಮಗನೇ, ಸಂಗೀತ ಇಷ್ಟನಾ, ಭರತನಾಟ್ಯ ಇಷ್ಟನಾ, ಕರಾಟೆ ಇಷ್ಟನಾ, ಸ್ವಿಮ್ಮಿಂಗಿಗೆ ಹೋಗ್ತೀಯಾ, ಯಾರು ಕೇಳಲ್ಲ. ಹಾಕಿದ್ರು ನಿಮಗೆ ಗೊತ್ತಿರೋ ಬಗ್ಗೆ 10ನೇ ಕ್ಲಾಸಿಗೆ ಬರ್ತಿದಂಗೆ ಬಿಡಿಸ್ಬಿಡ್ತಾರೆ. ಹೌದು ಅಲ್ಲ? 10ನೇ ಕ್ಲಾಸ್ ಟರ್ನಿಂಗ್ ಪಾಯಿಂಟ್. ಯಾವ ಕಡೆ ಟರ್ನ್ ಆಗುತ್ತೆ? 10ನೇ ಕ್ಲಾಸು 12th ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತಾರೆ. ರ್ಯಾಂಕ್ ಬಂದವ್ರದ್ದೆಲ್ಲನೂ ಫೋಟೋ ಹಾಕ್ತಾರೆ. ಎಷ್ಟು ವರ್ಷ ನೆನಪಿರುತ್ತೆ ಸರ್? ಕೊನೆಗೆ ಉಳಿಯೋದು ಹೆಸರು. ನೀನು ಏನು ಮಾಡಿ 4 ಜನಕ್ಕೆ ನೀನು ಹೇಗಿದೆಯಾ ಅನ್ನೋದು ಗೊತ್ತಿಲ್ಲ. ಎಷ್ಟೊಂದು ಜನ
ವಿದ್ಯಾವಂತರಿದ್ದಾರೆ, ಆದರೆ ಅವರಿಗೆ ದೊಡ್ಡವ್ರಿಗೆ ಹೇಗೆ ಅಂದರೆ ಮರ್ಯಾದೆ ಹೇಗೆ ಕೊಡಬೇಕು, ಅವ್ರು ಇದ್ದಾಗ ನಾವು ಹೇಗಿರಬೇಕು ಅನ್ನೋದೇ ಕಲ್ತಿಲ್ಲ ಸರ್. ಅಮ್ಮ ಅಪ್ಪನಿಗೆ ಜೋರು ಮಾಡೋದಾಗಲಿ, ನಾನು ಇಷ್ಟ ಬಂದಾಗ ನಾನು ಇರ್ತೀನಿ ಅನ್ನೋದಾಗಲಿ, ಅವ್ರ ಪಾಡಿಗೆ ಅವ್ರು ಇರೋದಾಗಲಿ, ಅಲ್ಲಿ ಎಲ್ಲಿ ಮಾತಾಡಬೇಕು ಎಲ್ಲಿ ಮಾತಾಡಬಾರ್ದು ಗೊತ್ತಿಲ್ಲ. ಯಾಕೆ ಸ್ಕೂಲಲ್ಲಿ ಸಿಲೆಬಸ್ ಇದೆ ಸರ್, ಆ ಸಿಲೆಬಸ್ಸಲ್ಲಿ ಇದಿಲ್ಲ. ಸೊ ಈ ಓಪನ್ ಸ್ಕೂಲ್ ಅಂತ ಹೇಳಿದ್ರೆ ದೇ ಆರ್ ಫ್ರೀ ಟು ಲರ್ನ್ ಎನಿಥಿಂಗ್. ಒಂದು ಪ್ರಿಸ್ಕ್ರೈಬ್ ಸಿಲೆಬಸ್ ಅಂತಿರಲ್ಲ. ಆದರೆ ಆ ವಯಸ್ಸಿಗೆ ಏನು ಬೇಕೋ ಅದು ಕಲಿತಾ ಹೋಗ್ತಾರೆ, ಆ ಮಗುಗೆ ಏನು ಬೇಕೋ ಕಲಿತಾ ಹೋಗುತ್ತೆ. ಆದರೆ ನೀನು ಇವಾಗ ಸೈನ್ಸೇ ಓದು, ಇಲ್ಲ ನನಗೆ ಕನ್ನಡ ಕಲಿಯೋಕ್ಕೆ ಇಷ್ಟ ಇದೆ, ಕೆಲವು ಮಕ್ಕಳು ಕನ್ನಡನೇ ಕಲ್ತ್ಕೊತೀವಿ. ಕನ್ನಡ ಓದ್ಬಿಟ್ರೆ ಕನ್ನಡದಲ್ಲಿ ಏನು ಮಾಡ್ತೀವಿ, MA ಮಾಡಿ ಏನು ಮಾಡ್ತೀವಿ? ಎಲ್ಲದಕ್ಕೂ ಅದರದ್ದೇ ಆದಂಥ ಆಪರ್ಚುನಿಟೀಸ್ ಇದೆ. ಬಟ್ ನಮ್ಮ ಜನಗಳು, ನಮ್ಮ ಸೊಸೈಟಿ ಏನು ಮಾಡಿಬಿಟ್ಟಿದ್ದಾರೆ, ಇಲ್ಲ ಡಾಕ್ಟರು ಇಂಜಿನಿಯರು ಅವರಿಬ್ಬರೇ ಪ್ರಪಂಚದಲ್ಲಿ ಅನ್ನಂಗೆ ಆಗ್ಬಿಟ್ಟಿದೆ. ಸ್ಪೋರ್ಟ್ಸಲ್ಲಿ ಬಂದರೆ ಕ್ರಿಕೆಟ್ ಅಲ್ವಾ ಸರ್, ಎಷ್ಟೊಂದು ಸ್ಪೋರ್ಟ್ಸ್ ಇದೆ, ಎಷ್ಟು ಆಪರ್ಚುನಿಟೀಸ್ ಇದೆ ಸರ್. ಜಾಬ್ಸ್ ತುಂಬ ಇದೆ, ಜಾಬ್ಸ್ ಇಲ್ಲ ಅಂತ ಹೇಳ್ತಾರೆ, ಜಾಬ್ಸ್ ತುಂಬ ಇದೆ. ಆದರೆ ನಾವು ಮಕ್ಳಿಗೆ ಗೈಡ್ ಮಾಡ್ತಾ ಇಲ್ಲ. ನಮಗೂ ಅದೇ ತೊಂದರೆ ಆಯಿತು, ನಮ್ಗಳಿಗೆ ನಾವು ಏನು ಮಾಡಬೇಕು ಅಂತ ಹೇಳಿಲ್ಲ. ಸೊ ನಾವು ಹೆಂಗೋ ನೋಡ್ಕೊಂಡು ಹೋದ್ವಿ. ಅಟ್ಲೀಸ್ಟ್ ನಮ್ಮ ಮಕ್ಳಿಗಾದ್ರೂ ಅದು ಗೈಡ್ ಮಾಡ್ಕೊಂಡು ಹೋಗೋಣ. ಸೊ ಅಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಯಾವ ಮಕ್ಕಳಿಗೆ ಯಾವುದರಲ್ಲಿ ಆಸಕ್ತಿ ಇದೆ ಅಂತ. ಕೆಲವ್ರಿಗೆ ಅಗ್ರಿಕಲ್ಚರಲ್ಲೇ ಇರಬಹುದು. ಈಗ ಮೊನ್ನೆ ಒಂದು ಫಾರ್ಮ್ ಹೌಸಿಗೆ ಹೋಗಿ ಬಂದ್ವಿ. ಸೊ ಮಕ್ಕಳಿಗಿಂತ ನಾವು ತುಂಬ ತಿಳ್ಕೊಂಡ್ವಿ. ಎಷ್ಟೊಂದು ವಿಷಯ ನಮಗೆ ಗೊತ್ತಿರಲಿಲ್ಲ, ದೊಡ್ಡವ್ರಿಗೆ ನಮಗೆ ಗೊತ್ತಿಲ್ಲ. ಸೊ ಇಲ್ಲಿ ಬರೀ ಮಕ್ಕಳು ಅಷ್ಟೇ ಅಲ್ಲ, ನಾವು ಕಲಿತಾ ಹೋಗ್ತೀವಿ, ಕಲಿಬೇಕು, ಕೊನೆಯ ತನಕನೂ ಕಲಿಲೇಬೇಕು. ಮನುಷ್ಯನ ಜೀವನನೇ ಹಾಗೆ, ಕೊನೆಯ ತನಕ ಕಲಿಬೇಕು. ಅದಕ್ಕೋಸ್ಕರ ಓಪನ್ ಸ್ಕೂಲ್ ನಾವು ಯೋಚನೆ ಮಾಡಿದ್ವಿ, ಹೌದಾ ಹೇಗೆ ಏನು. ಸೊ ಒಂದು ಸ್ಟಾರ್ಟ್ ಅಂದರೆ ಇದು ನಾವು ಶುರು ಮಾಡ್ತಿಲ್ಲ ಸರ್, ತುಂಬ ಜನ ಇದ್ದಾರೆ. ನಾವು ಅಟ್ಲೀಸ್ಟ್ ಓಪನ್ ಸ್ಕೂಲ್ ಅಂತ ಮಾಡಿ, ಕೆಲವು ಮಕ್ಕಳು ಹೋಮ್ ಸ್ಕೂಲಿಂಗ್ ಮಾಡ್ತಾ ಇದ್ದಾರೆ. ಮಕ್ಕಳು ಸ್ಕೂಲ್ ಮುಖಾನೇ ನೋಡಿಲ್ಲ. ಮನೆಯಲ್ಲಿ ತಂದೆ ತಾಯಿಯೇ ಮನೆಯೇ ಮೊದಲ ಪಾಠಶಾಲೆ ಅನ್ನೋದನ್ನ ಅವ್ರನ್ನ ಚಾಚು ತಪ್ಪದೆ ಮೊದಲ ಪಾಠಶಾಲೆ ಅದೇ ಪಾಠಶಾಲೆ ಆಗಿದೆ. ನೀವು ಸಣ್ಣವ್ರು ಬೇಕ್ರೆ ಹಂಗೆ ಇದ್ರಲ್ವಾ, ಸೂಪರ್. ನೋಡಿ ಅಲ್ಲಿ ಪಕ್ಕದ ಮನೆಯಿಂದ ಸ್ಕೆಚ್ ಪೆನ್ ಕ್ರೇಯಾನ್ಸ್